ವಿದ್ಯಾಭ್ಯಾಸ ಮಾಡೋದು ನಮ್ ನಾಲೆಡ್ಜ್ ಇಂಪ್ರೂವ್ ಆಗಕ್ಕೆ. ಆದರೆ ನಮ್ಮ ಅಪ್ಪ ಅಮ್ಮ ಹೊಲದಲ್ಲಿ ಮಾಡೋ ಕೆಲಸ ಕಲಿತ್ರೆ ನಾವು ಸಾಯ ತನಕ ನಮ್ಮನ್ನ ನಮ್ ಹೊಲ ಸಾಕತ್ತೆ. ಹಿಂದಿನ ಯುವಕರು ಓದಕ್ಕಾಗದೆ ಹೋದ್ರೆ ಕೆಲಸ ಸಿಕ್ಕಿಲ್ಲ ಅಂತ ರೀಲ್ಸ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಅದ್ರ ಬದಲು ಬುದ್ಧಿ ಉಪಯೋಗಿಸಿ ಪ್ರಗತಿಪರ ರೈತನಾಗಬಹುದು. 10 ವರ್ಷ ಕಳೆದ್ರೆ ಭಾರತದಲ್ಲಿ ರೈತ ಶ್ರೀಮಂತ ಆಗ್ತಾನೆ. ಈ ಗೌರ್ಮೆಂಟ್ ಕೆಲಸದವರಿಗಿಂತ ರೈತಂಗೆ ಜಾಸ್ತಿ ಬೆಲೆ ಸಿಗುತ್ತದೆ. ಜಗತ್ತಿನಲ್ಲಿ 5G 6G ಟೆಕ್ನಾಲಜಿ ಮುಂದುವರೆದರೂ ಅನ್ನವನ್ನು ಆನ್ಲೈನ್ ನಲ್ಲಿ ಬೆಳೆಯುವುದಿಲ್ಲ. ಅದು ರೈತನ ಪರಿಶ್ರಮದಿಂದ ಮಾತ್ರ. ಅಂಗೈಯ ಗವಲ ಮಾಡಿದರೆ ಮುಂಗೈ ತುಂಬಾ ತುಪ್ಪ. ನಮಸ್ತೆ. ರೈತರ ಜೀವನ ಕಷ್ಟ ಅಂತ ಕೊರಗ್ತಿದ್ದೀರಾ? ನಮಗೆ ಮಳೆನೇ ಬರಲ್ಲ, ನಮ್ಗೆ ಯಾವಾಗ್ಲೂ ಲಾಸ್ ಆಗುತ್ತೆ ಅಂತ ಹೊಲದಲ್ಲಿ ಏನು ಬೆಳೆದರೆ ಹೊಲನ ಖಾಲಿ ಬಿಟ್ಟಿದ್ದೀರಾ? ನಾವ್ ಹೆಂಗ್ ಆದಾಯ ಗಳಿಸಬಹುದು ಅಂತ ನಾನು ಹೇಳ್ತೀನಿ ಬನ್ನಿ. ಮಾತೆತ್ತಿದ್ರೆ ರೈತರ ಜೀವನ ಕಷ್ಟ, ರೈತರಿಗೆ ನಷ್ಟ ಅಂತ ಎಲ್ಲಾ ಹೇಳ್ತಾರೆ. ಆದರೆ ಅದು ಸುಳ್ಳು. ನಮಗೆ ಸಾಂಪ್ರದಾಯಿಕ ಬೇಸಾಯದ ಜೊತೆಗೆ ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸಬೇಕು. ತನಗೆ ತನ್ನ ಕುಟುಂಬಕ್ಕೆ ಬೇಕಾದ ದಿನಬಳಕೆಯ ವಸ್ತುಗಳೆಂದರೆ ಉದಾಹರಣೆ ಸೊಪ್ಪುಗಳು, ಹಣ್ಣುಗಳು, ಇನ್ನು ಮುಂತಾದ ದಿನಬಳಕೆಯ ವಸ್ತುಗಳನ್ನು ತಾನೇ ಬೆಳೆದುಕೊಂಡರೆ ಖರ್ಚು ಕಡಿಮೆ ಆಗುತ್ತದೆ. ನಮ್ಮ ರೈತರು ತರಕಾರಿಗೂ ಬೇರೆಯವರನ್ನು ಅವಲಂಬಿಸಿರುವುದರಿಂದ ಅವರಿಗೆ ಖರ್ಚು ಜಾಸ್ತಿ ಅನಿಸುತ್ತದೆ. ಅದರ ಬದಲು ನಮ್ಗೆ ಎಷ್ಟು ಬೇಕಷ್ಟು ತರಕಾರಿ ನಾವೇ ಬೆಳ್ಕೊಂಡು ನಮ್ಗೆ ಎಷ್ಟು ಬೇಕಷ್ಟು ಉಳಿತಾಯನ ಮಾಡ್ಬೋದು. ಸಿಟಿಯಲ್ಲಿ ಇರೋರು ಪೇಪರ್, ಮೊಬೈಲ್, ಬಂಗಾರ ತಿನ್ನಕ್ಕಾಗಲ್ಲ. ಅವ್ರ ಮದ್ವೆ ಆಗ್ಲಿ, ಅವ್ರ ನಾಮಕರಣ ಆಗ್ಲಿ, ಅವ್ರ ತಿಥಿಗೂ ಕೂಡ ನಮ್ಮ ರೈತರು ಬೆಳೆದಿದ್ ಬೆಳೆನೇ